ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾವು ಮುಚ್ಚೋರೆನ ಹೇಗೆ ಮಾಡೋದು ಅಂತ ನೋಡೋಣ. ಮುಚ್ಚೋರೆ ಇದು ಚಕ್ಲಿನೇ, ಆದರೆ ಉದ್ದಿನ ಬೇಳೆ ಬದಲಿಗೆ ನಾವು ಹೆಸರು ಬೇಳೆನ ಉಪಯೋಗಿಸ್ಬಿಟ್ಟು ಮಾಡ್ತೀವಿ. ಮತ್ತು ಇಲ್ಲಿ ಇನ್ನೊಂದು ಏನಂದರೆ ಈ ಮೂರು ಚಕ್ಲಿ ತೂತುಗಳಿರ್ತಲ್ಲ ಈ ಥರದ್ದು, ಇದನ್ನು ಮಾಡೋಕ್ಕೆ ಉಪಯೋಗಿಸ್ಕೊತೀವಿ. ಆದರೆ ಈಗ ಹೆಚ್ಚಿನ ಚಕ್ಲಿ ಒರಳುಗಳಲ್ಲಿ ಈ ಮೂರು ಇರೋದು ಬರೋದು ಕಡಿಮೆ. ಅದರಿಂದ ನೀವು ಒಂದೇ ಒಂದು ಚಕ್ಲಿ ಒಲೆ ಇರುತ್ತಲ್ಲ ಆ ಬಿಲ್ಲೆನೇ ಉಪಯೋಗಿಸ್ಕೊಂಡು ಚಕ್ಲಿ ಥರನೇ ಹಾಕೊಂಡು ಕೂಡ ಮಾಡ್ಬೋದು. ಮತ್ತು ಇಲ್ಲಿ ನಾನು ಬೇಳೆನ ಹುರಿದ್ಬಿಟ್ಟು ತೋರಿಸಿದ್ದೀನಿ. ನೀವು ಹುರಿಯೋ ಬದಲಿಗೆ ಬೇಕಾದರೆ ಇದನ್ನು ಬೇಳೆನ ಬೇಯಿಸ್ಕೊಂಡು ಕೂಡ ಮಾಡ್ಬೋದು. ನಾವು ಇನ್ನೊಂದು ಚಕ್ಲಿ ಮಾಡೋದು ತೋರಿಸಿದ್ದೀನಲ್ಲ, ಉದ್ದಿನ ಬೇಳೆ ಬೇಯಿಸ್ಕೊಂಡು ಅದೇ ಥರ ನೀವು ಹೆಸರು ಬೇಳೆನ ಬೇಯಿಸ್ಕೊಂಡು ಕೂಡ ಈ ಮುಚ್ಚೋರೆನ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಅರ್ಧ ಕಪ್ನಷ್ಟು ಹೆಸರು ಬೇಳೆ, 1 ಕಪ್ನಷ್ಟು ಅಕ್ಕಿ ಹಿಟ್ಟು, 1 ಟೀ ಸ್ಪೂನಷ್ಟು ಉಪ್ಪು, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 1-2-3 ಚಿಟಿಕೆಯಷ್ಟು ಇಂಗು, ಸುಮಾರಾಗಿ ಅರ್ಧ ಕಪ್ನಷ್ಟು ನೀರು. ಆದರೆ ಕಲಿಸ್ಬೇಕಾದ್ರೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೇಕು. ಮತ್ತು ಕರಿಯೋದಕ್ಕೆ ಎಣ್ಣೆ. ಮೊದಲಿಗೆ ಈ ಹೆಸರು ಬೇಳೆನ ಹುರ್ಕೊಳ್ಳೋಕ್ಕೆ ಒಂದು ಬಾಣಲೆನ ಬಿಸಿಗಿಡಿ. ಬಾಣಲೆ ಬಿಸಿ ಆದಮೇಲೆ ಹೆಸರು ಬೇಳೆನ ಸಣ್ಣ ಉರಿನಲ್ಲಿ ನಾವು ಇದನ್ನು ಗೋಲ್ಡನ್ ಬ್ರೌನ್ ಆಗುವಷ್ಟು ಹುರಿಬೇಕು. ಮತ್ತು ಹಸಿ ವಾಸನೆ ಕೂಡ ಹೋಗಬೇಕು. ಇದೊಂದು 3-4 ನಿಮಿಷ ತಗೋಬೋದು ಅಷ್ಟೇ. ಈಗ ನೋಡಿ, ಇದು ಒಂಥರ ಸಂಪಿಗೆ ಬಣ್ಣಕ್ಕೆ ಬಂದಿದೆ. ಈ ಥರ ಆದಾಗ ಸ್ಟೌವ್ನ ಆಫ್ ಮಾಡಿಬಿಟ್ಟು ಇದನ್ನು ಒಂದು ತಟ್ಟೆಗೆ ತೆಕ್ಕೊಳ್ಳಿ. ತಟ್ಟೆನೋ ಅಥವಾ ಒಂದು ಪಾತ್ರೆಗೆ ತೆಕ್ಕೋಬೇಕು. ಈ ಬೇಳೆ ಸ್ವಲ್ಪ ಬೆಚ್ಚಗಿರಬೇಕಾದ್ರೆ, ಇಲ್ಲ ಪೂರ್ತಿ ಆರಿದ ಮೇಲೂ ಪರವಾಗಿಲ್ಲ, ಮಿಕ್ಸರ್ಗೆ ಹಾಕ್ಕೊಂಡು ಇದನ್ನು ಸಣ್ಣಗೆ ಪುಡಿ ಮಾಡ್ಕೋಬೇಕು. ಈ ಥರ ನುಣ್ಣಗಾಗಬೇಕು, ಇಲ್ಲಾಂದರೆ ಒಂದ್ರಾಡ್ಕೊಳಿಬೇಕಾದ್ರೆ. ಇದನ್ನು ಇವಾಗ ಒಂದು ಪಾತ್ರೆಗೆ ತೆಕ್ಕೊಂಡು ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಎರಡು ಒಂದಾಗೋ ಹಾಗೆ ಮಿಕ್ಸ್ ಮಾಡಿ. ಮೊದಲು ಮಾಡಿದ್ಮೇಲೆ ಅದಕ್ಕೆ ಉಪ್ಪು ಮತ್ತು ಬೆಣ್ಣೆ, ಇದು ರೂಮ್ ಟೆಂಪ್ರೇಚರಲ್ಲಿ ಇರಬೇಕು. ಬೆಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ಅದು. ಏಕೆಂದರೆ ಆ ಬೆಣ್ಣೆ ಕಣಗಳು ಈ ಹಿಟ್ಟಿನ ಜೊತೆಗೆ ಸೇರಿಕೊಂಡು ಒಂದಾಗಬೇಕು. ಅಷ್ಟು ನೀವು ಸ್ವಲ್ಪ ಚೆನ್ನಾಗಿ ಕಲಿಸ್ಬೇಕು. ಇದರದ್ದು ಏನಂದರೆ, ನೀವು ಬೆಣ್ಣೆ ಅಥವಾ ತುಪ್ಪ ಹಾಕಿ ಚೆನ್ನಾಗಿ ಕಲಿಸ್ಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಸುಮಾರು 1-1.5 ನಿಮಿಷ. ಆಮೇಲೆ ಇದನ್ನು ನೀವು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಹಿಂಗೆ ಹಿಡ್ಕೊಂಡ್ರೆ ಇದು ಈ ಥರ ಗಟ್ಟಿಯಾಗಿ ಒಂದು ಉಂಡೆ ಥರ ಹಿಂಗೆ ಬರೋ ಹಂಗಿರಬೇಕು. ಅಂದರೆ ನೀವು ಹಾಕಿರೋ ಜಿಡ್ಡು ಏನು ಹಾಕಿದಿರೋ ಅದು ಕರೆಕ್ಟಾಗಿದೆ ಅಂತ. ಇಷ್ಟಾದಮೇಲೆ ಈಗ ಹಿಂಗೆ ಹಾಕಿ ಕಲಿಸಿದ್ಮೇಲೆ ನಾವು ಅರ್ಧ ಕಪ್ ನೀರು ಇಟ್ಕೊಂಡಿದ್ದೀವಲ್ಲ, ಅದನ್ನು ನಿಧಾನಕ್ಕೆ ಹಾಕಿ, ಇದೊಂಥರ ಚಪಾತಿ ಹಿಟ್ಟಿನ ಹದಕ್ಕೆ, ಅಂದರೆ ತುಂಬ ನೀರಾಗಬಾರ್ದು ಮತ್ತು ತುಂಬ ಗಟ್ಟಿಯಾಗೂ ಇರಬಾರ್ದು, ಆ ರೀತಿ ಹದಕ್ಕೆ ನೀವು ಕಲಿಸ್ಕೋಬೇಕು. ಈ ಅಕ್ಕಿ ಹಿಟ್ಟಿನ ಹದದ ಮೇಲೆ ನಮಗೆ ಈ ನೀರಿನ ಒಂದು ಕ್ವಾಂಟಿಟಿ ಎಷ್ಟು ಬೇಕು ಅಂತ ಆಗತ್ತೆ. ಇಲ್ಲಿ ನನಗೆ ಇನ್ನೊಂದು 2-3 ಟೇಬಲ್ ಸ್ಪೂನಷ್ಟು ಹೆಚ್ಚಿಗೆ ಉಪಯೋಗಿಸಿದ್ದೀನಿ. ಆದರೆ ಕೆಲವು ಸಲ ಅಷ್ಟು ಬೇಕಾಗ್ದಲ್ಲೇ ಕೂಡ ಇರ್ಬೋದು. ಸೊ ಇವಾಗ ನೋಡಿ, ಇದು ಈ ಥರ ಹದ ಬರಬೇಕು. ಈ ಥರ ಹಿಟ್ಟನ್ನು ಕೈಲಿ ಹಿಂಗೆ ಇಟ್ಕೊಂಡ್ರೆ ಒಂದು ಉಂಡೆ ಮಾಡುವಷ್ಟು ಹದವಾಗಿರಬೇಕು. ಇದನ್ನು ಇವಾಗ ಒಂದು ತಟ್ಟೆ ಮುಚ್ಚಿಬಿಟ್ಟು ಪಕ್ಕದಲ್ಲಿ ಇಡ್ತೀವಿ. ಎಣ್ಣೆನ ಮೀಡಿಯಮ್ ಹೀಟ್ನಲ್ಲಿ ಬಿಸಿಗಿಡೋಣ. ಈಗ ಈ ಚಕ್ಲಿ ಒರಳನ್ನು ಜೋಡಿಸ್ಕೊಂಡು, ನಾನಿಲ್ಲಿ ಮೊದಲಿಗೆ ಚಕ್ಲಿ ಬಿಲ್ಲೆನೇ ಹಾಕಿ ಚಕ್ಲಿ ಥರನೇ ಮಾಡ್ತೀನಿ. ಈ ಚಕ್ಲಿ ಒರಳಿಗೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ. ಆಮೇಲೆ ನಾವು ಹಿಟ್ಟನ್ನು ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ತೆಕ್ಕೊಂಡ್ಬಿಟ್ಟು ಇದೇನಾದ್ರು ಸ್ವಲ್ಪ ಡ್ರೈ ಆಗಿದೆ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಎಷ್ಟು ಬೇಕೋ ಆ ಚಕ್ಲಿ ಒರಳಿಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಹಿಟ್ಟನ್ನು ಈ ಥರ ತೊಗೊಂಡು ಅದರೊಳಗಡೆ ಹಾಕಿ ಅದನ್ನು ಮುಚ್ಚಿಬಿಟ್ಟು ಚಕ್ಲಿನ ಒತ್ತಿ, ಒಂದು 3-4 ಚಕ್ಲಿನ ಒತ್ತಿಟ್ಕೊಂಡಿರಿ. ನಾವು ಈ ಥರ 4 ಚಕ್ಲಿ ಮಾಡ್ಕೊಳ್ಳೋದ್ರಲ್ಲಿ ಎಣ್ಣೆ ಕಾದಿರುತ್ತೆ. ಕಾದಿದೆಯೋ ಇಲ್ವೋ ಅಂತ ನೋಡೋಕ್ಕೆ ಸ್ವಲ್ಪ ಒಂದು ಚಕ್ಲಿ ಹಿಟ್ಟನ್ನು ಒಂಚೂರು ಹಾಕಿ, ಎಣ್ಣೆ ಕಾದಿದ್ರೆ ಈ ಥರ ಮೇಲೆ ಬರುತ್ತೆ. ಈಗ ಒಂದೊಂದೇ ಮಾಡಿಟ್ಕೊಂಡಿರುವಂಥ ಚಕ್ಲಿಗಳನ್ನು ಕಾದಿರೋ ಈ ಎಣ್ಣೆಗೆ ಹಾಕೋಣ. ನೀವೆಷ್ಟು ಎಣ್ಣೆ ಇಟ್ಕೊಂಡಿರ್ತೀರೋ ಅಷ್ಟರ ಮೇಲೆ ಚಕ್ಲಿಗಳನ್ನು ಅದಕ್ಕೆ ಹಾಕ್ಕೋಬೋದು. ಮತ್ತು ಒಂದು 2-3 ನಿಮಿಷ ಆಗುತ್ತೋ ಇದನ್ನು ಇನ್ನೊಂದು ಕಡೆಗೆ ತಿರುಗಿಸಿ ಹಾಕಿ, 2 ಕಡೆನೂ ಲೈಟ್ ಬ್ರೌನ್ ಅಥವಾ ಹೊಂಬಣ್ಣ ಬರುವಷ್ಟು ಕರಿಬೇಕು. ಈಗ ಇದಾಗಿದೆ.
ಇದನ್ನು ತೆಗೆದು ಒಂದು ಪೇಪರ್ ಟವಲ್ ಮೇಲೆ ಹಾಕೋಣ. ಈಗ ನಾನು ಮುಚ್ಚೋರೆ ಶೇಪಲ್ಲಿ ಮಾಡ್ತಾಯಿದ್ದೀನಿ. ಇದು 3 ಚಕ್ಲಿ ತೂತುಗಳಿರುತ್ತಲ್ಲ ಆ ಬಿಲ್ಲೆನ ಉಪಯೋಗಿಸಿ ಈ ಥರ ಒಂದು ಸ್ವಲ್ಪ ಉದ್ದ ಮಾಡಿಕೊಂಡು ಅದನ್ನು ಹಾಗೇ ಸ್ವಿರ್ಲ್ ಮಾಡ್ಕೋಬೇಕು. ಅದೇ ಥರ ಈ ಮುಚ್ಚೋರೆಗಳನ್ನು ಹಾಕಿ ಕರೀರಿ. ಆದರೆ ಏನಂದರೆ ಈ ಮುಚ್ಚೋರೆಗಳು ಬೇಯೋಕ್ಕೆ ಸ್ವಲ್ಪ ಹೆಚ್ಚಿನ ಹೊತ್ತು ತಗೊಳುತ್ತೆ ಚಕ್ಲಿ ಶೇಪ್ಗಿಂತ ಅಷ್ಟೇ. ಇದೇ ಥರ ನೀವು ಈ ಮುಚ್ಚೋರೆ ಶೇಪಲ್ಲೇ ಅಥವಾ ಈ ಚಕ್ಲಿ ಶೇಪಲ್ಲಿ ಕೂಡ ಮಾಡಿಕೊಂಡು ನೀವು ಈ ಹುಳಿದ ಹಿಟ್ಟನ್ನು ಮುಗಿಸ್ಕೊಳ್ಳಿ. ಮುಚ್ಚೋರೆನ ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ವ? ನೀವು ಕೂಡ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.